ಪೂಜಾ ಕಾರ್ಯಕ್ರಮ 18 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಭಕ್ತರೇ ಎಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಆಮೇಲೆ ಈ ದೇವರು ಸ್ಪೆಷಲ್ ಫಾರ್ ದ ಈ ಮಾಟ ಮದ್ದು ಮಂತ್ರ ಕೆಟ್ಟ ಗಾಳಿಗಳಿಗೆ, ಅಂದರೆ ಯಾರಾದರೂ ಮನುಷ್ಯರು ಅಂದರೆ ನಮ್ಮ ಮೇಲೆ ಮಾಟ ಮದ್ದು ಮಂತ್ರ ಪ್ರಯೋಗ ಮಾಡಿದರೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಅಂತೀವೋ ಅದು ಈ ದೇವರ ಒಂದು ಸನ್ನಿಧಿಯಲ್ಲಿ ಬಂದು ಹೋಗಿವಂದರೆ ಇದು ಯಾವುದೂ ಇರಲ್ಲ, ಎಲ್ಲವೂ ದೂರ ಆಗುತ್ತೆ. ಆಮೇಲೆ ಇಲ್ಲಿ ನಂಬಿಕೆಯಿಂದ ಎಷ್ಟೋ ಹತ್ತಾರು ರೋಗ ರುಜಿನಗಳು ಬಂದಿರತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿದ್ದಾರೆ. ಸುಮಾರು 15-20 ವರ್ಷ ಹೇಮಜ್ಜಯ್ಯ ಅಂತೇಳಿ ಅಜ್ಜನ ಶಿಷ್ಯ ಇದ್ದರು, ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದರು. ಅವರು ಹೋದ ವರ್ಷವೇ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಬಟ್ ಅವ್ರಿಗೆ ತಕ್ಕಂತೆಯೇ ಅವರ ಶಿಷ್ಯನದು ಒಂದು ದೇವಸ್ಥಾನ ಕಟ್ಟಿಸಿದ್ದಾನ. ಸೊ ಈಗ ಆ ಹೇಮಜ್ಜಯ್ಯ ಕೂಡ ಅಜಯ್ ಇವರಿಬ್ಬರು ಶಕ್ತಿ ತುಂಬ ದೊಡ್ಡದಾಗಿದೆ. ಸುತ್ತಮುತ್ತ 100 ಹಳ್ಳಿಯ ಜನ ಬರ್ತಾ ಇದ್ದಾರೆ, 100 ಭಕ್ತರು ದಿನೇ ದಿನೇ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈ ದೇವಸ್ಥಾನ ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ನಾವು ಯಾರೂ ₹1 ಹಾಕಿಲ್ಲ, ಸಾರ್ವಜನಿಕರು, ಬಳ್ಳಾರಿ ಜಿಲ್ಲೆಯ ಜನರ ಸ್ವತ್ತು ಇದು. ಸುಮಾರು ಸಾವಿರಾರು ಭಕ್ತರು ಬಂದು ಎಲ್ಲ ಪ್ರಸಾದ ಸ್ವೀಕರಿಸಿ ಹೋದರು. ಹೆಚ್ಚು ಕಡಿಮೆ 1000ರಿಂದ 1500 ಜನ ಪ್ರಸಾದ ರಾತ್ರಿ 10 ಗಂಟೆವರೆಗೆ ಬರ್ತಾ ಇರ್ತಾರೆ. ಅದು ನಾವು ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಹೊನ್ನೊಳ್ಳಿ ತಾಂಡ, ಬಳ್ಳಾರಿ ತಾಲೂಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.